They are suggesting you to start Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ? ಅಲ್ಲ, ಅವರು ಯಾವ ಇದರ ಮೇಲೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಶಾಸಕರು ಇದೇ ರೀತಿಯಾಗಿ ನಡ್ಕೊಳ್ತಾ ಇದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಕೆಲವರು ಬೇರೆ ಬೇರೆ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದನ್ನ ಅವರು ಗಮನಿಸಿ ಹೇಳಿರ್ಬೇಕು ಅಂತ ಕಾಣಿಸ್ತದೆ. ಆದ್ರೆ ಪಕ್ಷ ಸಂಪೂರ್ಣವಾಗಿ ಅವ್ರ ಜೊತೆ ಇದೆ. ಪಕ್ಷದ ನಾಯಕರುಗಳು ಮತ್ತು ಎಲ್ಲರೂ ಕೂಡ ಅವ್ರ ಜೊತೆ ಇರೋದ್ರಿಂದ ಅದಕ್ಕೆ ಯಾರು ಕೂಡ ಆತಂಕ ಪಡುವಂತದ್ದಿಲ್ಲ. ಸಂಪೂರ್ಣವಾದಂತ ದೇಶದ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷ ನಾಯಕರು, ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು, ವಿಶೇಷವಾಗಿ ಪಕ್ಷದ ಆಗಿನ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರು ಇರ್ಬೋದು, ಈಗಿನ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇರ್ಬೋದು, ನಮ್ಮ CLP ನಾಯಕರಾದಂತ ಸಿದ್ದರಾಮಯ್ಯನವರು ಕೂಡ ಪದೇ ಪದೇ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆಲವು ಶಾಸಕರುಗಳು ಕೆಲವು ರೀತಿ ಹೇಳುವಂತದ್ದನ್ನ ಅದನ್ನ ಆದಷ್ಟು ಬೇಗ ಅದಕ್ಕೆ ಕಡಿವಾಣ. ಅಲ್ಲ, ಒಂದ್ ಕಡೆ ಬೇಷರತ್ ಬೆಂಬಲ ಅಂತ ಹೇಳ್ಬಿಟ್ಟು ಮತ್ತೊಂದ್ ಕಡೆ ಈ ರೀತಿಯಾಗಿ ಸರ್ಕಾರ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತ ನಿಮ್ ಶಾಸಕರೇ ಅಂತ ಹೇಳ್ಬಿಟ್ರೆ ಏನ್ ಅರ್ಥ ಅಂತ? ಇದು ಕೆಲವು ಯಾವ ಇದ್ರಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಾವುದೇ ಆತಂಕ ಇಲ್ಲ. ಒಂದು ಉತ್ತಮವಾದಂತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಕೆಲಸಗಳು ಆಗ್ಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಇದು ಡಿ.ಕೆ. ಸುರೇಶ್ ಅವರ ಮಾತು. ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರ ಮಾತು. ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಹೇಳ್ತಾ ಇದ್ರು, ಅಂದ್ರೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು. ಸರ್, ಡಿ.ಕೆ. ಸುರೇಶ್ ಅವರು ಮಾತಾಡ್ತಿದ್ದಾರೆ. ಸರ್, ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ವಿ ಅಂದ್ರೆ ST ಸೋಮಶೇಖರ್ ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಮಗ ಸೊಸೆ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಅಂತೆಲ್ಲ ಹೇಳ್ತಾ ಇರೋದು ನೋಡಿದ್ರೆ, ಮತ್ತೊಂದ್ ಕಡೆ ಪುಟ್ಟರಂಗ ಶೆಟ್ಟರು ಕೂಡ ಹೇಳ್ತಾರೆ, HM ರೇವಣ್ಣ ಅವರೆಲ್ಲ ಹೇಳ್ತಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು. ಇಲ್ಲಿ ಪ್ರಮುಖವಾಗಿ ಬೇಕು ಅಂತಾನೆ ಕೆರಳಿಸುವಂತ ಹುನ್ನಾರನ ಇದು ಅಂತ ಕಾಂಗ್ರೆಸ್ ಇಂದ. ಇದು ಡಿ.ಕೆ. ಸುರೇಶ್ ಅವರು ಮಾತು. ಅಂದ್ರೆ ಯಾವ ರೀತಿಯಾಗಿ ಸರ್ಕಾರ ಈಗ ನಡೀತಾ ಇರೋದು ಎಲ್ಲದೂ ಕೂಡ ಸರಿಯಾಗಿದೆ, ಕೆಲವರ ಅಭಿಪ್ರಾಯ ಅಷ್ಟೇ ಅಂತ ಹೇಳ್ತಾ ಇರೋಂಥದ್ದು.